ರಾಜ್ಯದಲ್ಲಿ ಇರುವ ಪ್ರತಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕಾಂಗ್ರೆಸ್ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಬರೀ ಇಲ್ಲಿ ಹೆಣ್ಮಕ್ಳಿಗೆ ಮಾತ್ರ ಭರ್ಜರಿ ಗುಡ್ ನ್ಯೂಸ್ ಇದೆಯಾ ಅಥವಾ ಪುರುಷರಿಗೂ ಕೂಡ ಏನಾದರೂ ಭರ್ಜರಿ ಗುಡ್ ನ್ಯೂಸ್ ಇದೆಯಾ ಅಂತ ಹೇಳಿ ನಿಮಗೆ ಪ್ರಶ್ನೆ ಹುಟ್ಟೋದು ಸಹಜ. ಇಲ್ಲಿ ಪುರುಷರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಅದೇನಂತ ಹೇಳಿ ಒಂದೊಂದಾಗಿ ತಿಳಿಯೋಣ ಬನ್ನಿ. ವಿಡಿಯೋನ ಶುರು ಮಾಡೋ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ. ವಿಡಿಯೋ ನೋಡಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ಗುಡ್ ನ್ಯೂಸ್ ಏನಂತ ಹೇಳಿ ನೋಡೋಣ ಬನ್ನಿ. ಹೌದು ವೀಕ್ಷಕರೇ, ಪ್ರತಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವಾಗ 2,000 ರೂಪಾಯಿ ಕೊಡ್ತಾ ಇರೋ ಕಾಂಗ್ರೆಸ್ ಸರ್ಕಾರ 4,000 ರೂಪಾಯಿ ಕೊಡುತ್ತೆ. ಇದೆಂಗೆ ಕೊಡ್ತಾರೆ ಅಂತ ಹೇಳಿ ನಿಮಗೆ ಪ್ರಶ್ನೆ ಹುಟ್ಟೋದು ಸಹಜ. 2,000ನೇ ಪ್ರತಿ ತಿಂಗಳು ಕರೆಕ್ಟಾಗಿ ಹಾಕ್ತಾ ಇಲ್ಲ. 4,000 ಹೇಗೆ ಹಾಕುತ್ತಾರೆ ಅಂತ ಹೇಳಿ, ಅದೆಂಗೆ ಅಂತಂದರೆ ಈ 2,000 ರೂಪಾಯಿ ಬರೋ ಸಮಯಕ್ಕೆ ಎಲ್ಲರಿಗೂ ಹೇಗೆ ಬರುತ್ತೋ ಹಾಗೆ ನಿಮಗೂ ಕೂಡ ಬರುತ್ತೆ. ಆದರೆ 4,000 ಹೇಗೆ ಹಾಕುತ್ತಾರೆ ಅಂತಂದರೆ, ಮುಂದೆ ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಹುಮತದಿಂದ ಆರಿಸಿ ಬಂದರೆ 4,000 ರೂಪಾಯಿ ಹಾಕ್ತೀವಿ ಅಂತ ಹೇಳಿ ಬಂದ ಮಾಹಿತಿ ಇದು. ಮತ್ತೆ ನಿಮಗೆ ಪ್ರಶ್ನೆ ಹುಟ್ಟಿರುತ್ತೆ ಏನಂದರೆ, ಈ 4,000 ಹಾಕೋ ಮಾತು ಈಗೇಕೆ ಬಂದಿದೆ ಅಂತ ಹೇಳಿ. ಏಕೆಂದರೆ ಕೆಲ ದಿನಗಳ ಹಿಂದಗಡೆ ಸದನದಲ್ಲಿ ನಡೆದ ಮಾತಿನ ಚಕಮಕಿ ಬಿಜೆಪಿ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ಆಯಿತು. ಬಿಜೆಪಿ ಪಕ್ಷದವರು ಗೃಹಲಕ್ಷ್ಮಿನ 2,000 ರೂಪಾಯಿ ಬದಲಾಗಿ 4,000 ಯಾಕೆ ಕೊಡಬಾರದು ಫಲಾನುಭವಿಗಳಿಗೆ ನೀವು ಅಂತ ಹೇಳಿ ಅಂದಾಗ, ಕಾಂಗ್ರೆಸ್ ಶಾಸಕರಾದ ರಂಗನಾಥ್ ಕೊಣ್ಣಿಗಲ್ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತದಿಂದ ಆರಿಸಿ ಬಂದರೆ ಪ್ರತಿ ಫಲಾನುಭವಿಗಳಿಗೆ 4,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮಾತಿಗೆ ಮಾತು ಕೊಟ್ಟರು. ನೀವೇನಾದರೂ ಮಾಡಿ ನಾವು ನಮ್ಮ ಒಂದು ಮುಷ್ಕರವನ್ನು ನಾವು ಮಾಡೇ ಮಾಡ್ತೇವೆ, ಗೃಹಲಕ್ಷ್ಮಿನ ನಿಲ್ಲಿಸಿ ಅಂತ ಹೇಳಿ ನಾವು ಕೂಗ್ತೇವೆ ಅಂತ ಹೇಳಿ ಅಂದರು. ಸೊ ಅದೇ ಸಂದರ್ಭದಲ್ಲಿ ಗಂಡಸರಿಗೂ ಕೂಡ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಮುಂದಿನ ಚುನಾವಣೆಯಲ್ಲಿ ಆರಿಸಿ ಬಂದರೆ ಈ ಒಂದು ಯೋಜನೆ ಜಾರಿಗೊಳ್ಳುತ್ತೆ ಅಂತ ಹೇಳಿ ಅವರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಅನಿಸಿದರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಅಭಿಪ್ರಾಯ ಇತ್ತಂದರೆ ಕಮೆಂಟ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.